ಪುನೀತ್ ರಾಜ್ಕುಮಾರ್ ಅವ್ರೆ ಅಷ್ಟೆಲ್ಲ ದುಡ್ಡಿದೆ, ಏನು ಮಾಡ್ಕೊಳ್ಲಿಕ್ಕಾಗಿಲ್ಲ. ಅಂದ್ರೆ ಅವ್ರು ಏನಿದ್ರು ತಿನ್ನೋದು ಆಹಾರ ಅದೇ ಅಲ್ವಾ. ಈಗ ನಾವು ತೆಂಡೂಲ್ಕರ್ ಆಗ್ಲಿ, ಅಮಿತಾಬ್ ಬಚ್ಚನ್ ಆಗ್ಲಿ, ಮೋದಿಜಿ ಅವರಾಗ್ಲಿ, ಯಾರಿದ್ರು ತಿನ್ನೋದೇನು ವಿಷನ್. ಇದು ಹೇಗಾಗುತ್ತೆ ಅಂದ್ರೆ ಲಾಭ ಕಡಿಮೆ 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 ಜಾಸ್ತಿ ಸಾವಯವ ಕೃಷಿ. ಹೈಬ್ರಿಡ್ ಕೃಷಿ ಅಥವಾ ರಾಸಾಯನಿಕ ಕೃಷಿ ಏನಾಗ್ತದೆ, ಫಸ್ಟ್ ಆದಾಯ ಜಾಸ್ತಿ ಬರ್ತದೆ, ಹೋಗ್ತಾ 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 ನೀವು 1 ಲಕ್ಷ ಬರ್ತಾ ಇದ್ದು 10,000 ಬಂದ್ಬಿಡು. ಕುಂಬಳಕಾಯಿ ಇದು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಒಂದು ಮಧ್ಯದಲ್ಲಿ ಒಂದು ಖಂಡ ಇದೆ, ಚಿಕ್ಕದೊಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡಿನಲ್ಲಿ ಒಂದು ಹೀಗೆ ಸೋರೆಕಾಯಿ ತರ ಒಂದು ಕುಂಬಳಕಾಯಿ ಒಂಥರ ತುತ್ತೂರಿ ತರ ಇರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೈತೋಟ ಎಪಿಸೋಡ್ 89ಗೆ ನಿಮಗೆಲ್ಲರೂ ಕೂಡ ಸ್ವಾಗತ. ನಾನು ಕೈತೋಟದ ಎಪಿಸೋಡ್ 86ರಲ್ಲಿ ಕುಶಾಲನಗರದ ಅಫ್ತಾಬ್ ಅವರ ಒಂದು ಪಾರ್ಟ್ 1 ವಿಡಿಯೋನ ತೋರಿಸಿದ್ದೆ. ತುಂಬ ಜನರಿಗೆ ಕ್ವಶನ್ ಬಂತು, ಅಷ್ಟು ಕಡಿಮೆ ಜಾಗದಲ್ಲಿ ಅಷ್ಟು ವೆರೈಟಿ ಬೀಜಗಳನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ. ಅವರಿಗೆ ಇಡೀ ದಕ್ಷಿಣ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರ ಸಂಪರ್ಕ ಇದೆ, ಅವರದ್ದೇ ಆದಂಥ ಕಾಂಟ್ಯಾಕ್ಟ್ಗಳಿದೆ. ಅದರ ಮುಖಾಂತರ ಅವರು ಎಷ್ಟು ದೊಡ್ಡ ಬೀಜ ಸಂಗ್ರಹಕಾರರು ಅಂತ ಹೇಳಿದರೆ, ಒಂದು ಸಂಸ್ಥೆ ಯಾರ್ಯಾರೆಲ್ಲ ದೇಶಿ ಬೀಜಗಳನ್ನು ಉಳಿಸ್ತಿದ್ದಾರೆ ಅನ್ನುವಂಥದ್ರೊಂದು ಲೀಸ್ಟ್ ಮಾಡಿತ್ತು ನಮ್ಮ ಭಾರತದಲ್ಲಿ. ಅದರಲ್ಲಿ 2ನೇ ಹೆಸರು ಕುಶಾಲನಗರದ ಅಫ್ತಾಬ್ ಮೊಹಮ್ಮದ್ ಅವರ ಹೆಸರು ಬಂದಿತ್ತು. ಅಂದರೆ ಆ ರೀತಿಯ ಕ್ವಾಲಿಟಿ ಆಗಿರುವಂಥ ಸಿಸ್ಟಮೆಟಿಕ್ ಆಗಿರುವಂತಹ ನಾಟಿ ಬೀಜಗಳ ಸಂರಕ್ಷಕರವರು. ಆ ಕಾರಣಕ್ಕೋಸ್ಕರ ನಾನು ನಿಮಗೆಲ್ಲ ಉಪಯೋಗ ಆಗಲಿ, ಅವರ ಕಾಂಟ್ಯಾಕ್ಟ್ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಎಪಿಸೋಡನ್ನು ಮಾಡಿರುವಂಥದ್ದು. ಇವತ್ತು ನಾನು ಬಂದಿರುವಂಥದ್ದು ಅವರು ಹೇಗೆ ಬೀಜವನ್ನು ಸಂಗ್ರಹ ಮಾಡ್ತಾರೆ, ಮತ್ತು ಅದನ್ನು ಹೇಗೆ ಸಿಸ್ಟಮೆಟಿಕ್ ಆಗಿ ಬೆಳೆಸ್ತಾರೆ, ಮತ್ತು ಬೇರೆ ಯಾವುದು ವಿಶೇಷವಾಗಿರುವಂಥ ವೆರೈಟಿ ಅವರ ಹತ್ರ ಇದೆ ಅನ್ನೋಂಥ ಸಂಗತಿಗಳನ್ನೆಲ್ಲವೂ ಕೂಡ ನಿಮಗೆ ತೋರಿಸ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ, ಅಫ್ತಾಬ್ ಮೊಹಮ್ಮದ್ ಅವರ ಕೈತೋಟದ ಎಪಿಸೋಡ್ 2 ಮತ್ತು ನಮ್ಮ ಕೈತೋಟದ 89ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇದು ತಾಹಿತಿ ಸ್ಕ್ವಾಶ್ ಅಂತೇಳಿ, ಇದು ಕುಂಬಳಕಾಯಿ. ಕುಂಬಳಕಾಯಿ ಇದು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಒಂದು ಮಧ್ಯದಲ್ಲಿ ಒಂದು ಖಂಡ ಇದೆ, ಚಿಕ್ಕದೊಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡಿನಲ್ಲಿ ಒಂದು ಹೀಗೆ ಸೋರೆಕಾಯಿ ತರ ಒಂದು ಕುಂಬಳಕಾಯಿ ಒಂಥರ ತುತ್ತೂರಿ ತರ ಇರ್ತದೆ. ಅದಿನ್ನು ಬಿಟ್ಟಿಲ್ಲ, ಕಾಯಿ ಬಿಟ್ಟಿಲ್ಲ. ಎಲೆ ನೋಡಿ, ಒಂದೊಂದು ಎಲೆ ನೋಡಿ ಹೇಗೆ ಬಂದಿದೆ ಸೈಜ್. ಎಲೆ ಆ ಕಡೆಯಿಂದ ನೋಡಿದ್ರೆ ನಿಮ್ಗೆ ಕಾಣಿಸ್ತದೆ, ತುಂಬಾ ಎಲೆ ಬಿಟ್ಟಿದೆ. ಭಾರತದಲ್ಲಿ ಎಷ್ಟು ಕಡೆಗೆಲ್ಲ ನೀವು ಓಡಾಡ್ತಿರ್ತೀರಿ ಬೀಜದ ವಿಚಾರಗಳಿಗೆ? ನಾ ಬೀಜದ ವಿಚಾರಗಳಿಗೆ ಈಗ ನಾರ್ತ್ ಅಲ್ಲಿ ನಾನು ಹೋಗಿಲ್ಲ, ನಾಗ್ಪುರ್, ಮಹಾರಾಷ್ಟ್ರ ಲಾಸ್ಟ್. ಮತ್ತೆ ಆ ಕಡೆ ನಮಗೆ ಯಾರು ಕನೆಕ್ಟ್ ಮಾಡಿ ಕೊಡಲ್ಲ. ದಕ್ಷಿಣ ಭಾರತದಲ್ಲಿ ಹೆಚ್ಚು, ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನಾವು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಓಡಾಡಿದ್ದೇನೆ, ಬೆಂಗಳೂರು ಬಿಟ್ಟು. ಅಂದ್ರೆ ಬೆಂಗಳೂರವ್ರು ಯಾರು ಸಪೋರ್ಟ್ ಮಾಡಲ್ಲ, ದುಡ್ಡು ತುಂಬಾ ಕೇಳ್ತಾರೆ. ಅಂದ್ರೆ ಅವರಿಗೆ ಬೇಕಾಗಿಲ್ಲ ಈ ದರ್ಶನ ಮಾಡೋದು, ಬೀಜಗಳು ಜನರಿಗೆ ತಲುಪಬೇಕು, ಬೀಜಗಳು ಎಷ್ಟಿದೆ ಅಂತ ಹೇಳಿ ಬೆಂಗಳೂರಿಗೆ ಗೊತ್ತಾಗ್ಬೇಕು ಅಂತೇಳಿ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋ ದುಡ್ಡು ಅಷ್ಟೇ. ನಾವು ಅಷ್ಟು ಕೊಡ್ಲಿಕ್ಕಾಗಲ್ಲ. 35-40 ಸಾವಿರ ಎಲ್ಲಿಂದ ಕೊಡೋದು? ಮೇಳಗಳಿಗೆ ಕೊಡ್ಲಿಕ್ಕೆ ಆಗಲ್ಲ. ನೋಡಿ, ಇದು ಕ್ಲವ್ ಬೀನ್ಸ್, ಇದು ಪರ್ಪಲ್ ಕಲರ್ದು. ನೋಡಿ, ಕ್ಲವ್ ಬೀನ್ಸ್ ನಾರ್ಮಲ್ ಆಗಿ ಬೆಳಿಗ್ಗೆ ಕಷ್ಟ ಪಡ್ತಾರೆ. ಅಲ್ಲಿ ಗಂಟೆ ಹೋಗಿದೆ ನೋಡಿ, 30 ಅಡಿ ಹೋಗಿದೆ. ಅದು ಕ್ಲವ್ ಬೀನ್ಸ್. ಅದೇನಾ? ಅದು ನೋಡಿ 30 ಅಡಿ ಗಂಟೆ ಹೋಗಿದೆ ಅದು. ಈಗ ಇದು ನಿಮ್ಮ ಯಾವ್ದು ನುಗ್ಗೆಕಾಯಿ ಗಿಡ 35 ಅಡಿ ಗಂಟೆ ಹೋಗಿದೆ. ಈಗ ನೀವು ಇದು ಕುಂಬಳಕಾಯಿ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ಇಲ್ಲ, ಆಗಿಲ್ಲ, ಇನ್ನು ಬಿಟ್ಟಿಲ್ಲ, ಅರ್ಲಿ ಆಗ್ಬೇಕು. ಇವಾಗ 2 ಮಂತ್ಸ್ ಬಿಟ್ಟು ನಿಮಗೆಲ್ಲ ಕಾಣ್ತದೆ. ಮೆಣಸು ತುಂಬಾ ಇದೆ ಸರ್, ಜಗತ್ತಿನ ಮೆಣಸುಗಳೆಲ್ಲ ಇದೆ ನನ್ನ ಹತ್ರ. ಬ್ರೆಜಿಲಿಯನ್ ಇದೆ, ಆಸ್ಟ್ರೇಲಿಯನ್ ಇದೆ, ತುಂಬಾ ಕಡೆ ಮೆಣಸುಕಾಯಿ ಇದೆ. ಇಲ್ಲಿ ವೈಟ್ ಇದೆಲ್ಲ ಮಾಡಿದೀವಿ. ಇದು ಅಲಹಾಬಾದ್ ಸಫೇದ ಭಾರತದ್ದು. ಈ ತಳಿ, ಈ ಗಿಡ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಅಂದಾಜಿಗೆ? ಅಂದಾಜಲ್ಲಿ ಇದು ಬುಡದಲ್ಲಿ ನೋಡುವಾಗ ಒಂದು 4-5 ವರ್ಷ ಆಗಿದೆ. 30 ವರ್ಷ ಆಗಿದೆ ಗಿಡ. ಹೌದಾ? ಇದಕ್ಕಿಂತ ಮೇಲೆ ಹೋಗಲ್ಲ ಇದು. ಇಷ್ಟೇ. ಇದು ನಾನು ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ರೈತರನ್ನ ಇದನ್ನ ಬಳಸಿ ವಿದೇಶಿ ವ್ಯಾಮೋಹ ಬಿಡಿ. ವಿದೇಶಿ ಇರ್ಲಿ, ಅದ್ ಬೇಡ ಅಂತ ಹೇಳಲ್ಲ ನಾವು. ಬಟ್ ಇಲ್ಲೇ ನಮ್ಮಲ್ಲಿ ಅದ್ಭುತವಾದ ಸೀಬೆಹಣ್ಣು ನೋಡಿ, ಈಗ 1 kg ಸೀಬೆಹಣ್ಣು ಅಂತ ಮಾರ್ತಾರೆ. ಆ ಮಕ್ಕಳು ತಿನ್ನಲ್ಲ, ರುಚಿನೇ ಇಲ್ಲ, ಸಪ್ಪೆ. ಇದು ನಮ್ಮ ಮಕ್ಕಳು, ಈಗ ನಮ್ಮೂರಲ್ಲಿ ಕೋಟಿಗಟ್ಲೆ ಇರೋರು ಇದ್ದಾರೆ. ಅವ್ರು 3 ಹಣ್ಣು ಕೊಟ್ಟೆ. ಈ ಗಿಡದ್ದಲ್ಲ, ಈ ಗಿಡದ್ದು ಸೀಡ್ಲೆಸ್.
ಅವ್ರು ಒಂದ್ ಇಲ್ಲೇ ತಿಂದ್ರು, ಕಾರ್ಗೆ ಹೋಗೋ ಗಂಟೆ ಮುಂಚೆ ಇನ್ನೊಂದ್ ತಿಂದ್ರು, ಮಕ್ಳಿಗೆ ಕೊಟ್ಟಿದ್ದು. ಒಂದ್ ತಗೊಂಡೋಗಿ ಮಕ್ಳಿಗೆ ಕೊಟ್ರು. ಮಕ್ಳು ಹೇಳ್ತಾರೆ, ಅಂಕಲ್ ನೀವು ಸೀಬೆಹಣ್ಣು ಒಂದೇ ಕೊಟ್ಟಿದ್ದೀರಾ, ನಾವ್ 3 ಜನ ಇದೀವಿ, 3 ಕೊಟ್ಟೆ ಅಮ್ಮ, ನಿಮ್ ತಂದೆ ತಿನ್ಕೊಂಡ್ರು ಅಂತ. ಯಾಕೆಂದ್ರೆ ರುಚಿ. ಈಗ ನಮ್ ಸ್ನೇಹಿತರು ಇನ್ನೊಬ್ರು ಇಲ್ಲಿ ಬೆಳಿತಾರೆ, ಫ್ರೀ ತಗೊಂಡೋಗಿ ಅಂತ ಹೇಳ್ತಾರೆ, ತಗೊಂಡೋಗಲ್ಲ. ಯಾಕೆ? ರುಚಿ ಇಲ್ಲ. ಕೋಟಿಗಟ್ಲೆ ಲಕ್ಷಗಟ್ಲೆ ಖರ್ಚು ಮಾಡಿ ರುಚಿ ಇಲ್ಲದ ನೀವು ವಸ್ತುಗಳು ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಅಲ್ವಾ? ರುಚಿನೂ ಬೇಕು, ರೈತನಿಗೆ ಆದಾಯನೂ ಬೇಕು. ಆ ತರ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಬೆಳೀರಿ ಅಂತ ಹೇಳ್ತಾ ಇರೋದು. ನೋಡಿ, ಹೈಬ್ರಿಡ್ ಒಂದು ನೋಡಿ, ಕೃಷಿಯಲ್ಲಿ 2 ವಿಧ, ಜಗತ್ತಲ್ಲಿ 2 ವಿಧ. ಒಂದು ಸಾಯುವ ಕೃಷಿ, ಒಂದು ಸಾವಯವ ಕೃಷಿ. ಸಾಯುವ ಕೃಷಿ ಅಂದ್ರೆ ರಾಸಾಯನಿಕ ಕೃಷಿ. ರೈತ ಮಾಡಿದವನು ಒಂದಲ್ಲ ಒಂದಿನ ನೇಣ ಹಾಕೋಬೇಕು, ಇಲ್ಲ ವಿಷ ಕುಡಿಲೇಬೇಕು. ಸಾವಯವ ಕೃಷಿ ದೈವಿಕ ಕೃಷಿ. ದೇವರ ಶಿಸ್ತಿಂದ ನೀವು ಹೋದ್ರೆ 1 ವರ್ಷ ನಿಮ್ಗೆ ಕಡಿಮೆ ಲಾಭ ಬರ್ಬೋದು. ಇದು ಹೇಗಾಗುತ್ತೆ ಅಂದ್ರೆ ಲಾಭ ಕಡಿಮೆ 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 ಜಾಸ್ತಿ ಸಾವಯವ ಕೃಷಿ. ಹೈಬ್ರಿಡ್ ಕೃಷಿ ಅಥವಾ ರಾಸಾಯನಿಕ ಕೃಷಿ ಏನಾಗ್ತದೆ, ಫಸ್ಟ್ ಆದಾಯ ಜಾಸ್ತಿ ಬರ್ತದೆ, ಹೋಗ್ತಾ 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 ನೀವು 1 ಲಕ್ಷ ಬರ್ತಾ ಇದ್ದು 10,000 ಬಂದ್ಬಿಡ್ತಾರೆ. ಯಾಕೆಂದ್ರೆ ನಿಮ್ಗೆ ಭೂಮಿ ಫಲವತ್ತಾಗಿರಲ್ಲ, ಭೂಮಿ ನಿಮ್ಗೆ ಸಪೋರ್ಟೇ ಮಾಡಲ್ಲ. ಭೂಮಿಗೆ ನೀವು ಫಲವತ್ತತೆ ತಂದುಕೊಂಡು ಕೃಷಿ ಮಾಡಿದಾಗ ನಿಮ್ಗೆ ಎಲ್ಲವೂ ಬದಲಾವಣೆಗೆ ಬರ್ತದೆ. ಹುಳನೂ ಇರ್ತದೆ, ರೋಗನೂ ಇರ್ತದೆ, ಎಲ್ಲವನ್ನೂ ನಾವು ಹೊಂದಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಇದು ಶುಂಠಿ ಒಂದು ಅಲ್ವಾ? ಹೌದು. ಈ ಶುಂಠಿ ಒಂದ್ ಸೆಕೆಂಡ್ ನಿಮಗೆ ಕೊಡ್ತೀನಿ. ಇದು ನಾನು 400 ರೂಪಾಯಿ ಕೆಜಿಗೆ ಮಾಡ್ತೀನಿ. ಇಲ್ಲಿ ರಾಸಾಯನಿಕ ಕೃಷಿ ಶುಂಠಿ 60 ಕೆಜಿ ಬ್ಯಾಗಿಗೆ 1,500 ರೂಪಾಯಿ. 60 ಕೆಜಿ ಬ್ಯಾಗಿಗೆ 1,500 ರೂಪಾಯಿ. ಇದೊಂದ್ ಚೂರು ಬಾಯಲ್ಲಿ ಹಾಕಿ ಕಚ್ಚಿ ತಿನ್ನಿ. ನಿಮ್ಗೆ ಏನ್ ಅನ್ಸ್ತದೆ ನೋಡಿ. ಭಯಂಕರ ಇದೆ ಸರ್, ಒಂದು ಇದು ಮೇಲಕ್ಕಾಗ್ತದೆ ಅಲ್ವಾ? ಕದರ್ ಇದಿರೋದು ಅಂದ್ರೆ ನೀವು ಇದಕ್ಕೆ ಸಾರಿಗೆ ಜಾಸ್ತಿ ಹಾಕ್ಬಿಟ್ರೆ ಸಾರನ್ನ ಬಿಸಾಕ್ಬೇಕಾಗ್ತದೆ. ಸ್ವಲ್ಪ ಹಾಕಿದ್ರೆ ಸಾಕು. ಬಟ್ ಇದ್ರಲ್ಲಿ ನಿಮಗೆ ಏನಾಗ್ತದೆ ಅಂದ್ರೆ, ಒಂದು ನ್ಯೂಟ್ರಿಯೆಂಟ್ ಸಿಗುತ್ತೆ ಬಾಡಿಗೆ, ಎರಡನೇದು ಅಲ್ಲಿ ವಿಷ ಇಲ್ಲ. ಈಗ ನಾವು ಅನಾರೋಗ್ಯಕ್ಕೆ ಯಾಕೆ ತುತ್ತಾಗ್ತಾ ಇದೀವಿ, ನಮ್ಮ ಭಾರತದಲ್ಲಿ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅಂದ್ರೆ ಮೂಲ ಕಾರಣ ನಮ್ಮ ಕೃಷಿ. ಈಗ ನಾವು ಓಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಇದೆಲ್ಲ ಹೇಳ್ತಾ ಇರೋದಷ್ಟೇ. ಮೂಲ ಏನು ಅಂದ್ರೆ ನಾವು ತಿಂತಿರೋ ಆಹಾರ. ಮೇನ್ ನಾವು 3 ಟೈಮ್ ವಿಷ ತಿಂತಾ ಇದೀವಿ. ನಾವ್ ಎಕ್ಸರ್ಸೈಸ್ ಮಾಡೋದ್ರಿಂದ ಏನೂ ಆಗಲ್ಲ. ಇನ್ನು ಪುನೀತ್ ರಾಜ್ಕುಮಾರ್ ಅವ್ರೆ ಅಷ್ಟೆಲ್ಲ ದುಡ್ಡಿದೆ, ಏನು ಮಾಡ್ಕೊಳ್ಲಿಕ್ಕಾಗಿಲ್ಲ. ಅಂದ್ರೆ ಅವ್ರು ಏನಿದ್ರು ತಿನ್ನೋದು ಆಹಾರ ಅದೇ ಅಲ್ವಾ? ಈಗ ನಾವು ತೆಂಡೂಲ್ಕರ್ ಆಗ್ಲಿ, ಅಮಿತಾಬ್ ಬಚ್ಚನ್ ಆಗ್ಲಿ, ಮೋದಿಜಿ ಅವರಾಗ್ಲಿ, ಯಾರಿದ್ರು ತಿನ್ನೋದೇನು ವಿಷನೇ. ಅದು ನಿಲ್ಬೇಕು. ನಿಲ್ಬೇಕು ಅಂದ್ರೆ ನಾವು ಈ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಎಡೆಗೆ ಬರ್ಬೇಕು. ಅಂದ್ರೆ ಮಾತ್ರ ಇಲ್ಲಿ ಬದಲಾವಣೆಗಳು ಕಾಣ್ತದೆ. ನೀವು ಎಷ್ಟು ವರ್ಷದಿಂದ ಈ ರೀತಿ ಒಂದು ಪ್ರಯತ್ನ ಮಾಡ್ತೀವಿ? ಅಲ್ಲ, ನನಗೆ ಚಿಕ್ಕಂದಿಂದಲೂ ಆಸಕ್ತಿ. ಆಯ್ತಾ, ಈಗ ಒಂದು 5.5-6 ವರ್ಷದಿಂದ ನಾನು 2018ರಿಂದ ನಾನು ಈ ತರ ಒಂದು ಪ್ರಚಾರಕ್ಕೆ ಅಂದ್ರೆ ರೈತರ ನಡುವೆ ಮತ್ತೆ ಸಾರ್ವಜನಿಕರ ನಡುವೆ ಬಂದು ಪ್ರಚಾರ ಅಂದ್ರೆ ನನ್ನ ಹೆಸರು ಬರ್ಬೇಕು ಅನ್ನೋ ಪ್ರಚಾರ. ಪ್ರಚಾರ ಏನು ನಾವು ನಮಗೋಸ್ಕರ ಏನ್ ಮಾಡ್ತಾರೆ. ಈಗ ನೀವೇನ್ ಕರೆದಲ್ಲ, ನಾನು ಯಾರನ್ನೂ ಕರೆಯಲ್ಲ ಸರ್, ಯಾರನ್ನೂ ಕರೆಯಲ್ಲ. ನಮ್ಮ ಮನೆಗೆ ಎಷ್ಟು ಜನ ಬಂದಿದ್ದಾರೆ, ನಮ್ಮ ಮನೆಗಾಗ್ಲಿ ನಮ್ ಜಮೀನ್ಗಾಗ್ಲಿ, ಆ ಭೂಮಿ ತಾಯಿನ ಕರ್ಕೊಂಡ್ ಬರೋದು. ನಾವು ಯಾರನ್ನೂ ಕರೆಯಕ್ ಹೋಗಲ್ಲ, ಕರೆಯೋದ್ ಬೇಕಾಗೂ ಇಲ್ಲ ಸರ್. ಕೆಲಸ ನೀವು ಸತ್ಯವಾಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲಾ ಜನರು ತಾನಾಗೆ ಬರ್ತಾರೆ. ನಾವೇನು ಅವ್ರನ್ನ ಕರೆಯೋದ್ ಬೇಕಾಗಿಲ್ಲ, ತಾನಾಗೆ ಬರುತ್ತೆ. ನೋಡಿ ಸ್ನೇಹಿತರೆ, ಒಂದು ಆಫ್ತಾಬ್ ಅವ್ರದ್ದು ಹೇಗೆ ಕೈ ತೋಟಗಳ ಟೆಕ್ನಿಕ್ಗಳು ಎಲ್ಲವನ್ನು ಗಿಡ ನೀವು ನೋಡಿದಿರಿ. ತುಂಬಾ ಚೆನ್ನಾಗಿರುವಂತ ಒಂದು ಸಿಂಪಲ್ ಆಗಿರುವಂತ ಒಂದು ತೋಟ. ಅವ್ರದ್ದೊಂದು ಬೀಜ ಬ್ಯಾಂಕ್ ಇದೆ, ಅದರಲ್ಲಿ ಎಷ್ಟೋ ಸಾವಿರ ವೆರೈಟಿಯ ಬೀಜಗಳಿದೆ. ಆ ಬೀಜಗಳನ್ನು ಕೂಡ ನಿಮಗೆ ತೋರಿಸ್ತೇನೆ. ಅತ್ಯಂತ ದೊಡ್ಡದಾಗಿರುವಂತ, ನನ್ನ ಗೊತ್ತಿದ್ದ ಮಟ್ಟಿಗೆ ಅತ್ಯಂತ ದೊಡ್ಡದಾಗಿರುವಂತ ಒಂದು ಬೀಜ ಬ್ಯಾಂಕ್, ಅದರ ವೆರೈಟಿಗಳಲ್ಲಿ ಅದರ ಒಳಗಡೆ ನಾನು ಬಂದಿದ್ದೇನೆ. ನೋಡಿ, ಎಷ್ಟು ಸಣ್ಣ ಜಾಗದಲ್ಲಿ ಜೋಡಿಸಿಟ್ಟಿದ್ದಾರೆ ನೋಡಿ. ಒಂದು ಇಡೀ ಫ್ರಿಡ್ಜ್ ಅಲ್ಲಿ ಬೀಜಗಳದ್ದೇ ಒಂದು ಸಾಮ್ರಾಜ್ಯವನ್ನು ನೀವು ಕಾಣಬಹುದು. ನೋಡಿ, ವೆರೈಟಿ ಬೀಜಗಳನ್ನು ಪ್ಯಾಕಿಂಗ್ ಮಾಡಿ ಅದು ಪ್ರತಿ ಒಂದಕ್ಕೂ ಹೆಸರುಗಳನ್ನು ಬರೆದು ಇಷ್ಟೆಲ್ಲ ಕಷ್ಟಪಟ್ಟು ಬೀಜಗಳನ್ನು ಸಂಗ್ರಹ ಮಾಡ್ತಾರೆ. ಇದು ಸಾಮಾನ್ಯ ಕೆಲಸ ಅಲ್ಲ ಬೀಜಗಳನ್ನು ಉಳಿಸುವಂತದ್ದು. ಸರ್, ಇದ್ರದ್ದು ಹೇಗೆ ನೀವು ಪ್ರೋಸೆಸ್ ಎಲ್ಲ ಮಾಡುವಂತದ್ದು? ಇದು ಬೀಜಗಳನ್ನ ನೋಡಿ, ನೀವು ಯಾವುದೇ ಅಮರಂಥಸ್ ಅಥವಾ ದಂಟಿನ ಸೊಪ್ಪು ಬೀಜಗಳನ್ನ ನೀವು ಮಾರ್ಕೆಟ್ ಅಲ್ಲಿ ತಕೊಳ್ಳಿ, ನಿಮ್ಗೆ ಇಷ್ಟು ಕ್ಲೀನ್ ಆಗಿ ಸಿಗೋಲ್ಲ. ನೋಡಿ, ಪ್ರತಿಯೊಂದಕ್ಕೂ ನಾವು ಟ್ಯಾಗ್ ಮಾಡಿ ಇದಕ್ಕೆ ಈ ಮಾರ್ಕಿಂಗ್ ಮಾಡಿ ಅಥವಾ ಎಲ್ಲವನ್ನೂ ನಾವು ಡೇಟಿಂಗ್ ಮಾಡಿರ್ತೀವಿ. ಎಲ್ಲ ನಿಮ್ಗೆ ಇದು ಬೀಜ ಕಲೆಕ್ಟ್ ಮಾಡಿದ ದಿನ, ಜರ್ಮಿನೇಷನ್ ಪರ್ಸೆಂಟೇಜ್ ಎಷ್ಟಿದೆ,
ಇದು ಎಲ್ಲವನ್ನು ಬರ್ದು ನಾವು ಅಲ್ಲಿ ಸ್ಟೋರ್ ಮಾಡ್ತೀವಿ. ಈ ಫ್ರಿಡ್ಜ್ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಚೆಕ್ ಮಾಡಿ ಇನ್ಸ್ಪೆಕ್ಟ್ ಆಗಿ ಹೋಗುತ್ತೆ. ನೋಡಿ ಇದು ಹೊಸ ಬೀಜಗಳು ಚೆಕ್ ಆಗಿ ಹೋಗ್ಬೇಕು. ಇನ್ನು ಚೆಕ್ ಮಾಡಿ ನನಗೆ ಸ್ಯಾಟಿಸ್ಫೈ ಇಲ್ದಿರೋದ್ರಿಂದ ಅಲ್ಲಿದೆ. ಮತ್ತೆ ಒಂದ್ಸರಿ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಮತ್ತೆ ನಾವು ವಾಪಸ್ಸು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಎಲ್ಲವನ್ನು ಪ್ಯಾಕ್ ಮಾಡಿ ಇಡ್ತೀವಿ. ನೀವು ಎಲ್ಲರೂ ಗೃಹಿಣಿಯರು ಅಥವಾ ಗಾರ್ಡನರ್ಸ್ ರೈತರು ಎಲ್ಲರೂ ತಿಳ್ಕೊಳ್ಳಿ, ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಅದು ಮಗು ತರ ಆಗ್ಬಿಡುತ್ತೆ ಬೀಜ. ನಿಮ್ಗೆ ಎಷ್ಟು ವರ್ಷ ಆದ್ರೂ ಅದು ಮತ್ತೆ ಹುಟ್ಟುತ್ತದೆ. ಈಗ ನಾನು 2021ರಲ್ಲಿ ಇಟ್ಟಂತ ಬೀಜಗಳು ಕೂಡ ಈಗ ಮೊಳಕೆ ಬರ್ತದೆ. ಅಂದ್ರೆ ನೀವೊಂದು ಸಲಹೆ ಕೊಡ್ತಿದ್ದೀರಿ, ನಿಮ್ಮ ಹತ್ರ ಬೀಜ ತಗೊಂಡ್ರು ಹಂಗೆ ಹೊರಗಡೆ ಇಡಬೇಡಿ. ಇಟ್ರೆ ಅದು ಸತ್ತೋಗ್ತದೆ. 6-7 ತಿಂಗಳ, ಮಂಗ್ಳೂರಲ್ಲಾದ್ರೆ 2-3 ತಿಂಗಳಲ್ಲಿ ಸತ್ತೋಗ್ತದೆ. ಫ್ರಿಡ್ಜ್ ಅಲ್ಲಿ ಇಟ್ರೆ ಆಜೀವನ ಇರ್ತದೆ. ನನಗೆ ಗೊತ್ತಿರೋ ಹಾಗೆ ಕೆಲವರು ಸೈಂಟಿಸ್ಟ್ ಗಳು ವಯಬಿಲಿಟಿ ಇಷ್ಟು ಅಷ್ಟು ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿದ್ದಾಗೆ ಈಗ ನಾರ್ವೆಯಲ್ಲಿ ಇಟ್ಟಿದ್ದಾರೆ. ಹಾಗೆ ಸಾಯದಿದ್ರೆ ನಾರ್ವೆಯಲ್ಲಿ ಅಷ್ಟು ಖರ್ಚು ಮಾಡಿ ಇರ್ಲಿಲ್ಲ. ಬಟ್ ನಾನು ನೋಡಿದ ಮಟ್ಟಿಗೆ ನಮ್ಮ 2021ರ ಬೀಜಗಳು ಕೂಡ ಮೊಳಕೆ ಬರ್ತದೆ. ಸಮಸ್ಯೆ 2017, 18, 16ರಲ್ಲಿ ನನ್ನ ಸ್ನೇಹಿತರು ಕೊಟ್ಟಿದ್ರು ಕೆಲವು ಅಮೆರಿಕದಿಂದ ಬಂದಂತ ಬೀಜಗಳು. ಅದು ಕೂಡ ಮೊಳಕೆ ಬರ್ತಾ ಇದೆ. ಸರ್ ಸಾವಯವ ಅಂತ ಹೇಳ್ತೀವಿ ನೋಡಿ, ಒಂದು ಬೀಜ ಅಂತ ಹೇಳಿದ್ರೆ ಬೀಜ ತರನೇ ಇರ್ಬೇಕು ನೋಡಿ. ಎಲ್ಲ ನೀವು ನೀಟ್ ಕ್ಲೀನ್, ಈಗ ನೀವೇ ನೋಡ್ತಾ ಇದ್ದೀರಿ ಸರ್, ಈಗ ನೀವು ಬಂದಿದ್ದೀರಂತ ಕ್ಲೀನ್ ಮಾಡಿ ನೆಟ್ಟಿಲ್ಲ ನೋಡಿ. ಯಾವ್ದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಯಾವ್ದು ಫಂಗಸ್ ಆಗ್ಲಿ ಅಥವಾ ಪಾಯ್ಸನ್ ಟ್ರೀಟ್ಮೆಂಟ್ ಆಗ್ಲಿ, ಇದ್ರಲ್ಲಿ ಫಂಗಿಸೈಡ್ ಆಗ್ಲಿ ಅಥವಾ ಪಾಯ್ಸನ್ ಕೋಟಿಂಗ್ ಆಗ್ಲಿ ಯಾವ್ದು ಹಾಕಿಲ್ಲ. ಎಲ್ಲವೂ ಬರುತ್ತೆ ನೋಡಿ. ಇದು ನಾರ್ಮಲ್ ಆಗಿ ನೀವು ನೋಡಿದಿರೋಂತ ತಳಿ, ಇದು ಬಿಳಿ ರಾಗಿ ನೋಡಿದೀರಾ? ಬಿಳಿ ರಾಗಿ ನೋಡಿಲ್ಲ ನೋಡಿ, ಇದು ಬಿಳಿ ರಾಗಿ. ಈ ತರ ತುಂಬಾ ಇದೆ ನೋಡಿ. ಇನ್ನೊಂದು ವಿಶೇಷ ತೋರಿಸ್ತೀನಿ ನಿಮ್ಗೆ. ಜನವರಿ 2025ರಲ್ಲಿ ಹಾರ್ವೆಸ್ಟ್ ಮಾಡಿರೋದು, ಗಿಡದಿಂದ ಕಿತ್ತಿರೋದು. ಇವತ್ತಿಗೆ ಎಷ್ಟು ತಿಂಗಳಾಯ್ತು? ಜನವರಿ 6 ತಿಂಗಳಾಯ್ತು. 6-7ನೇ ತಿಂಗಳು ನಡೀತಾ ಇದೆ. ಇದ್ರದ್ದು ಬೂದಿನೂ ಹೋಗಿಲ್ಲ. ಬೂದಿ ತೆಗೆದು ನೋಡಿ ನೀವು, ಸ್ವಯಂ ತೆಗೆದು ನೋಡಿ. ನೋಡಿ ಏನೂ ಆಗ್ಲಿಲ್ಲ. ಅದೇ ದೀಪಾವಳಿ ಅಥವಾ ಆಯುಧ ಪೂಜೆಯಲ್ಲಿ ನಮ್ಮ ರೈತರು ತಂದು ಮಾರಾಟ ಮಾಡ್ತಾರಲ್ಲ ಆಯುಧ ಪೂಜೆಗೆ, ಅದು 2 ದಿನ ಅಲ್ಲೇ ರೋಡ್ ಸೈಡ್ ಬಿಟ್ಟು ಹೋಗ್ತಾರೆ. ಏನಾಗಿರ್ತದೆ? ಯಾಕೆ? ಕೆಮಿಕಲ್. ಅದು ಬಿಡಿ ಅಂತ ಹೇಳ್ತಾರೆ. ಅದು ಇದು ಮೆಡಿಸಿನಲ್ ಆಶ್ ಗಾರ್ಡ್. ಇದು ಬಂದು ಇದಕ್ಕೆ 200 ರೂಪಾಯಿ. ನೀವು ನಂಬ್ತೀರಾ? ಒಂದು ಕಾಯಿಗೆ 200 ರೂಪಾಯಿ. ಇದು ಏನು 3/4 kg 1 kg ಇರ್ತದೆ. ಇದ್ರ ಬೆಲೆ 200 ರೂಪಾಯಿ. ಜ್ಯೂಸ್ ಮಾಡಿ ಕುಡಿತಾರೆ. ಇದು ಉಡುಪಿಯಲ್ಲಿ ನಮ್ಮ ಸ್ನೇಹಿತರು ಹೆಚ್ಚು ಕಡಿಮೆ ಈಗ ಮಾರಾಟ ಮಾಡ್ಲಿಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ನಾವು ಬೀಜ ಕೊಟ್ಟಿದ್ದವ್ರಿಗೆ ಎಲ್ಲ ಹೇಳಿದ್ದೆ ಅವರಿಗೆ, ಅವರು ಮಾರಾಟ ಮಾಡಬಹುದು. ನಾರ್ಮಲ್ ಇದು ಬೂದ್ಕುಂಬಳ ಅಲ್ಲ, ಇದು ನಾರ್ಮಲ್ ಅಲ್ಲ, ಇದು ಮೆಡಿಸಿನಲ್ ಬೂದ್ಕುಂಬಳ. ನಾರ್ಮಲ್ ಇಲ್ಲಿದೆ ನೋಡಿ. ನಾರ್ಮಲ್ ಇದು ನಾರ್ಮಲ್ ಸಾಂಬಾರ್ ಮಾಡುವಂತದ್ದು. ಇದು ಕೂಡ ನಿಮಗೆ ಹೆಚ್ಚು ಕಡಿಮೆ 5-6 ತಿಂಗಳಾಗಿದೆ ಕಿತ್ತು. ತೂಕ ನೋಡಿ, ನಿನ್ನೆ ಕಿತ್ತಂಗಿದೆ. ತೂಕ ನೋಡಿ. ಸರ್ ಇದೇನು ಇದು ಉದ್ದೋದ? ಇದು ಸೋರೆಕಾಯಿ ಸರ್. ಅದು ಏನು ವಿಶೇಷ ಅದ್ರದ್ದು? ಇದು ನಮ್ಮ ದೇಶದ ವಿಶೇಷ ತಳಿ ಸರ್. ಇದು ಜಗತ್ತಲ್ಲಿ ಗಿನ್ನಿಸ್ ರೆಕಾರ್ಡ್ ಬಂದು 11 ಅಡಿ ಆಗಿದೆ. ಸ್ವಲ್ಪ ಬ್ಯಾಕ್ ಹೋಗ್ಬೇಕು, ನಾನು ಫುಲ್ ತೋರಿಸ್ಬೇಕಾದ್ರೆ. ಇದು 11 ಅಡಿ ಆಗಿದೆ. ಇದು ನಾನು ಬೆಳೆದಿದ್ದ ಜಾಗದಲ್ಲಿ ತುಂಬಾ ಫಲವತ್ತತೆ ಇಲ್ಲದೆ ಇದ್ರಿಂದ 4 ಅಡಿ ಬಂದಿದೆ. ಈಗ ಹಾಕಿದೀನಿ, ನೋಡ್ಬೇಕು. ಅದು 11 ಅಡಿ ಆಗುತ್ತೆ. 11 ಅಡಿ ಆ ತಳಿ ಬೇರೆ, ಗಿನ್ನಿಸ್ ರೆಕಾರ್ಡ್ ಆಗಿರುವಂತ ತಳಿ ಬೇರೆ. ನಮ್ಮ ದೇಶದಲ್ಲಿ 6-7 ಅಡಿ ಅಷ್ಟು ಬರ್ತದೆ. ಒಂದು ಅಮೂಲ್ಯವಾಗಿರುವಂತಹ ಮಾಹಿತಿ. ಯಾಕಂದ್ರೆ ನಾವು ಕೂಡ ನಮ್ಮ ಮನೆಯಲ್ಲಿ ಒಂದಷ್ಟು ನಾಟಿ ಬೀಜಗಳನ್ನು ಉಳಿಸುವ ಕೆಲಸ, ನೀವು ಕಳೆದ ಬಾರಿ ಒಂದಷ್ಟು ಬೀಜಗಳನ್ನು ಕೊಟ್ಟಿದ್ವಿ, ಅದರ ಗಿಡಗಳನ್ನು ಮಾಡೋದು, ಅದನ್ನು ಒಂದಷ್ಟು ಜನರಿಗೆ ಹಂಚುದು, ಶಾಲೆ ಮಕ್ಕಳಿಗೆ ಹಂಚುದು, ಇಂಥ ಕೆಲಸಗಳನ್ನು ತುಂಬಾ ಚೆನ್ನಾಗಿ ಮಾಡ್ತೇವೆ. ನಮ್ಮಂತ ಒಂದು ಸಣ್ಣ ಕೃಷಿಕರಿಗೆ ನೀವು ಇನ್ಸ್ಪಿರೇಷನ್. ಯಾಕಂದ್ರೆ ನಾವು ಫಸ್ಟ್ ಕೃಷಿಕರು, ಆಮೇಲೆ ಯೂಟ್ಯೂಬರ್ಸ್. ನಮಗೊಂದು ಪ್ರೇರಣೆ ಯಾವಾಗ್ಲೂ ಕೂಡ. ಎಲ್ಲರಿಗೂ ಬರ್ಬೇಕು ಸರ್. ಎಲ್ಲರೂ ಆ ಪ್ರೇರಣೆಗಳು ಸಿಗ್ಲೇಬೇಕು ಸರ್. ಒಬ್ಬರಿಂದ ಒಬ್ರಿಗೆ ಆಗ್ಬೇಕು. ಈಗ ಒಬ್ಬ ಷಣ್ಮುಖ ಕಟ್ಟ ಅಂತಿದ್ದಾರೆ. ಅವರು ಸುಮಾರು ಒಂದು 5,000 ರೂಪಾಯಿ ಬೀಜ ತಗೊಂಡು ಮಕ್ಕಳಿಗೆ ಹಂಚಿ ಅವರಿಗೆ ಪ್ರೈಸ್ ಕೊಟ್ಟು ಬೆಳೆಸಿದ್ದಾರೆ. ಅಂದ್ರೆ ಅಲ್ಲಿ ಒಂದು ಬದಲಾವಣೆ ಬರ್ಬೇಕು ಅಂತೇಳಿ ಮಾಡಿದ್ದಾರೆ. ಅದು ಆತರ ಎಲ್ರಿಗೂ ಬರ್ಬೇಕು ಸರ್. ಕರೆಕ್ಟ್. ಆ ರೀತಿ ಒಂದು ನಿಮ್ಮೊಂದು ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟಿದ್ವಿ. ಇದರೊಟ್ಟಿಗೆ ನಮ್ಮ ಇಡೀ ವೀಕ್ಷಕರಿಗೆ ಒಂದು 20-25 ನಿಮಿಷಗಳ ಕಾಲ ಒಂದು ಬೀಜದ ಬ್ರಹ್ಮಾಂಡ ದರ್ಶನ ಮಾಡಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲ, ಇನ್ನೂ ತುಂಬಾ ಇದೆ ಸರ್. ನಮ್ಮ ಭಾರತ ದರ್ಶನ ಮಾಡಿಸ್ಬೇಕು ಅಂತ ಇದೆ. ಸರ್ ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಾದಾಗ ನಿಜವಾಗ್ಲೂ ನಮ್ಮ ಚಾನಲ್ ಅಲ್ಲಿ ಖಂಡಿತವಾಗಿ ಮತ್ತೊಂದು ಬಾರಿ ಖಂಡಿತ ಸರ್, ಮತ್ತೆ ಪುನಃ ಖಂಡಿತ. ಧನ್ಯವಾದಗಳು ಸರ್.